ಯಾವ ರಾಶಿಯವರು ಭಯ ಪಡಬೇಕಾಗಿಲ್ಲ, ಅವ್ರಿಗೊಂದು ಸುವರ್ಣ ಅವಕಾಶ ಒದಗಿ ಬರುತ್ತಾ ಇದೆ. ಮೇಷ ರಾಶಿಯವರಿಗೆ ಈ ವರ್ಷವೂ ಗುರುಬಲ ಇಲ್ಲ. ನಿನ್ನ ಪರಿಶ್ರಮಕ್ಕೆ ತಕ್ಕದ ಸಿಗಬೇಕು ಅಂತಂದ್ರೆ ಬಹುಶಃ ಭಗವಂತನವು ನಿಧಿ ಕೊಟ್ಟಾಗಿದೆ, ನೀನು ಹೋಗ್ಬೇಕಾಗಿತ್ತು, ಇನ್ನೊಂದಷ್ಟು ಆಳವನ್ನ ಮಾಡಬೇಕಾಗಿತ್ತು. ನಿನ್ನ ಹಣೆ ಬರದಲ್ಲಿ ಭಗವಂತ ಬರೆದಿರೋದು 18 ಅಡಿನಲ್ಲಿ, ಅವನ ಹಣೆ ಬರದಲ್ಲಿ ಬರೆದಿದ್ದು 13 ಅಡಿನಲ್ಲಿ. ಜೂನ್ 2ನೇ ತಾರೀಕು ಸಾಧ್ಯವಾದರೆ ಬಹುಶಃ ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ 3 ಸ್ನಾನಗಳು ಮಾಡಿ. ಆಕ್ಚುಲಿ ಮನುಷ್ಯನ್ ಕೊಟ್ಟಿದ್ದೆ ಅದೇ ಅಂತ ಈ ಭೂಮಿ ಮೇಲೆ ಬಂದ ಮೇಲೆ ಅವನು ಕನ್ಫ್ಯೂಸ್ ಮಾಡ್ಕೊಂಡು ಉಲ್ಟಾ ಹೊಡೆದ್ಬಿಟ್ಟ. ಗಂಗೆ ಜಮುನೆ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮ ಸನ್ನಿಧಿ ಗುರು ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾನ ಯಸ್ಮರತ್ ಪುಂಡರೀಕಾಕ್ಷಂ ಸಭಾ ಶುಚಿ. ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಜೂನ್ 2ನೇ ತಾರೀಕು ಗುರು ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ನೀವು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರಾ ಅಂತಂದರೆ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳಿತಾಗ್ಲಿ ಅಮ್ಮ. ಈ ಒಂದು ಗುರು ಬದಲಾವಣೆಯ ಕುರಿತಾಗಿ ನಮಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರಿ. ಆದರೆ ಪ್ರತಿಯೊಂದು ರಾಶಿಯ ಮೇಲೆ ಈ ಗುರು ಬದಲಾವಣೆ ಯಾವ ರೀತಿ ಪ್ರಭಾವ ಬೀರುತ್ತೆ, 12 ರಾಶಿಯವರು ಕೂಡ ವೆಯ್ಟ್ ಮಾಡ್ತಿರ್ತಾರೆ, ನನ್ನ ರಾಶಿಗೆ ಈ ವರ್ಷ ಚೆನ್ನಾಗಿದೆಯಾ, ಇದೊಂದು ವರ್ಷ ಹೇಗಿದೆ, ಏನೋ ಉಚ್ಚಸ್ಥಾನ ಗುರು ಹೋಗ್ತಿದ್ದಾನೆ ಅಂತಂದ್ರೆ ನನಗೆ ಒಳ್ಳೇದು ಮಾಡ್ತಾನ, ಕೆಡಕ್ ಮಾಡ್ತಾನ, ಏನಾದರೂ ಪರಿಹಾರ ಮಾಡ್ಕೊಳ್ಬೇಕಾ, ಇವೆಲ್ಲವ ಪ್ರಶ್ನೆಗೂ ಉತ್ತರ ಹೇಳೋದಾದ್ರೆ ಮೇಷ ರಾಶಿಯವ್ರಿಗೆ ಯಾವ ರೀತಿ ಇದೆ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾವು ಉಚ್ಚ ಸ್ಥಾನಕ್ಕೆ ಗುರು ಹೋಗಿದ್ದಾನೆ ಅಂದ ಕೂಡಲೇ ಜೂನ್ 2ಕ್ಕೆ ಹೋಗ್ತಾನೆ ಅನ್ನೋ ಮಾಹಿತಿ ಕೊಟ್ಟ ಕೂಡಲೇ ಯಾವ ರಾಶಿಯವರು ಭಯ ಪಡಬೇಕಾಗಿಲ್ಲ, ಅವ್ರಿಗೊಂದು ಸುವರ್ಣ ಅವಕಾಶ ಒದಗಿ ಬರುತ್ತಾ ಇದೆ. ಅಂದರೆ ಈ ಭೂಮಿ ಮೇಲಿರತಕ್ಕಂತಹ ಪ್ರತಿಯೊಬ್ಬ ಮನುಕುಲಕ್ಕೂ ಕೂಡ, ಅಂದರೆ ಪ್ರತಿಯೊಂದು ವಿಷಯಕ್ಕೂ ಕೂಡ, ಅಂದರೆ ನಾನು ನಾಸ್ತಿಕ ಎರಡೂ ಕೂಡ ಸೇರಿಸಿ ಮಾತಾಡ್ತಿದ್ದೀನಿ. ಬಹುಶಃ ಮಳೆ ಬರಬೇಕು ಅಂತಂದರೆ ಈ ಶಿಷ್ಟರಿಗೆ ಬರುತ್ತೆ, ದುಷ್ಟರಿಗೆ ಬರಲ್ಲ ಅಂತಿಲ್ಲ, ನಾಸ್ತಿಕರಿಗೆ ಬರುತ್ತೆ, ಆಸ್ತಿಗೆ ಬರಲ್ಲ ಅಂತಲ್ಲ. ಇಬ್ಬರಿಗೂ ಸೇರಿ ಹೇಗೆ ತೆಗೆದುಕೊಳ್ಬೇಕು ಅಂತಂದರೆ ಅದು ಆಸ್ತಿಕರೋ ನಾಸ್ತಿಕರೋ, ದೇವರು ನಂಬುತ್ತೀರೋ ಬಿಡ್ತೀರೋ, ಹೇಗೆ ಈ ಸೂರ್ಯನ ಬಿಸಿಲು ಎಲ್ಲ ಕಡೆ ಹೋಗುತ್ತೋ ಹಾಗೆ ಗುರುಗ್ರಹ ಎಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ. ಯಾರ ಆಲೋಚನೆ ಎಷ್ಟಿರುತ್ತೋ ಅಷ್ಟನ್ನು ಪಡ್ಕೊಳ್ತೀರಿ, ಯಾರ ಗೋಣಿಚೀಲ ಎಷ್ಟಿದೆಯೋ ಅಷ್ಟು ಪಡ್ಕೊಳ್ತೀರಿ, ಯಾರ ಜೇಬ್ ಎಷ್ಟಿದೆಯೋ ಅಷ್ಟು ಪಡ್ಕೊಳ್ತೀರಿ. ಇದರ ಅರ್ಥ ಏನು ಅಂತಂದರೆ, ಬೇರೆ ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ಅಪಹಾರ್ಥವನ್ನು ಕೊಡದೆ ಈ ವರ್ಷ ಟಾರ್ಗೆಟ್ ಇಟ್ಕೊಂಡು ನಿಮ್ಮ ವರ್ಷವನ್ನು ಆಚರಣೆ ಮಾಡ್ತೀನಿ ಅಂತಂದರೆ, ನಿಮ್ಮ ಬದುಕಿನ ವರ್ಷ ಅಂತ ಆಚರಣೆ ಮಾಡ್ತೀನಿ ಅಂತ ಎಲ್ಲ ರಾಶಿಗಳು ಕೂಡ ಅತ್ಯಂತ ಪರಮ ಸುಸ್ಥಿತಿಯನ್ನು, ಪರಮ ಅದ್ಭುತವಾಗಿರತಕ್ಕಂಥ ರಹಸ್ಯವನ್ನು ಭೇದಿಸುವ ಪರಮೋಚ್ಚ ಸ್ಥಿತಿಯನ್ನೇ ಗುರು ಕೊಡುತ್ತಾನೆ. ಪ್ರೀತಿಯ ಬಂಧುಗಳೇ, ಅದರ ಪ್ರತಿನಿತ್ಯವೂ ಕೂಡ ಗುರುವನ್ನು ಕೊಂಡಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳುತ್ತಾ ನೀವು ರಾಶಿದು ಕೇಳಿದ್ದೀರಿ, ಹಾಗಾದರೆ ಅದಕ್ಕಾಗಿ ನಾನು ಮಾತಾಡುತ್ತೇನೆ. ಮೇಷ ರಾಶಿಯವರಿಗೆ ಈ ವರ್ಷವೂ ಗುರುಬಲ ಇಲ್ಲ. ನೆಕ್ಸ್ಟು ಈಗ ಹೋಗಿರತಕ್ಕಂತಹದ್ದು ಕೂಡ 3ರಲ್ಲಿ ಇದ್ದ, ಅಂದರೆ ತೃತೀಯ ಭಾವದಲ್ಲಿದ್ದ, ಇದೀಗ ಚತುರ್ಥ ಭಾವಕ್ಕೆ ಅವ ಪಾದಾರ್ಪಣೆ ಮಾಡಿದ್ದಾನೆ. ಚತುರ್ಸ್ಥಾನಕ್ಕೆ ಬಂದಾಗ ಆ ಚತುರ್ಸ್ಥಾನವನ್ನು ಏನಂತ ಕರೀತಾರೆ, ಅಂತಹ 4ನೇ ಮನೆಗೆ ಬಂದಾಗ ಗುರುವಿನ ಪಾತ್ರವಾದರೂ ಏನು? ಯಾಕಂತಂದರೆ ಮೇಷರಾಶಿಯಿಂದ 4ನೇ ಮನೆ ಕರ್ಕಾಟಕ ರಾಶಿ ಆದ್ದರಿಂದ ಅವನು ಏನು ಫಲ ಕೊಡಬಹುದು, ಗುರುಬಲ ಇದೆಯೋ ಇಲ್ಲವೋ, ತದನಂತರ ಅಲ್ಲಿದ್ದರೆ ಅವ ಏನು ಕೊಡ್ತಾನೆ ಅಂತಂದರೆ 3ನೇ ಮನೆಯಲ್ಲಿದ್ದಾಗ ಅಣ್ಣ ತಮ್ಮಂದಿರೋ, ವೈಮನಸ್ಸುಗಳು ಅಥವಾ ಬೇರೆ ಇನ್ನೇನೇನೇನೋ ಆಗಿರ್ತಕ್ಕಂತಹದ್ದು, ಜೊತೆಗೆ ಒಂದಷ್ಟು 7.5 ಕೂಡ ನೀವು ಅನುಭವಿಸ್ತಿದ್ದರೂ ಕೂಡ ಈಗ ನೀವು ನಿಮ್ಮ ಹತ್ರ ಸೀಡ್ಸ್ ಇರಲಿಲ್ಲ, ನೀವು ಬೆಳೆಯಲಿಕ್ಕೆ ನೆಲ ಇರಲಿಲ್ಲ. ನೀವು ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ನಾನು ಒಂದೊಂದು ಕೂಡ ಉದಾಹರಣೆ ಕೊಡ್ತೇನೆ ಅಂತಂದರೆ ನಿಮಗೆ ಶೀಘ್ರವಾಗಿ ಅರ್ಥ ಆಗಿಬಿಡಬೇಕು. ಅದಕ್ಕಾಗಿ ನಾನು ಬಹಳಷ್ಟು ಉದಾಹರಣೆ ಕೊಡ್ತಿರುತ್ತೇನೆ. ನೆಲ ಇಲ್ಲ, ನೆಲ ಕೊಡ್ತಾನೆ. ನೆಲ ಇದೆಯಾ, ನಿಮಗೆ ಬಿತ್ತನೆ ಬೀಜವನ್ನು ಕೊಡುತ್ತಾನೆ. ಮಳೆ ಬರಸಲ್ಲ ನಿಮಗೆ. ಎಲ್ಲ ರಾಶಿಯವರೆಗೂ ಗುರುಬಲ ಇರೋಂಥ ರಾಶಿಗೆ ಮಳೆ ಕೊಡ್ತಾನೆ,
ನಿಮ್ಮ ರಾಶಿಗೆ ಮಳೆ ಬರಲ್ಲ ಅಂತಂದರೆ ಅದೇ ಗುರುಗಳೇ ಆಗಲೇ ಬರುತ್ತೆ ಅಂತಂದರೆ ಆಗಲೇ ಬರುತ್ತೆ. ಯೂನಿವರ್ಸಲ್ಗೆ ನಾನು ಮೆಸೇಜ್ ಕೊಟ್ಟಿರ್ತೀನಿ, ರಾಶಿ ಬಗ್ಗೆ ಮಾತಾಡುವಾಗ ನೀವು ಸ್ವಲ್ಪ ತಯಾರಿ ಮಾಡ್ಕೊಳ್ಳಿ ಅಂತ. ತಯಾರಿ ಮಾಡ್ಕೊಳ್ಳಿ ಅಂತಂದ್ರೆ ನೀವು ಹೋಲಿಕೆ ಮಾಡ್ಕೋಬೇಡಿ, ಇವ್ರಿಗೂ ಅವ್ರಿಗೂ ಯಾವುದೇ ಕಾರಣಕ್ಕೆ ಹೋಲಿಕೆ ಮಾಡ್ಕೋಬೇಡಿ. ಗುರುಗಳು ಒಬ್ಬರು ಹೇಳಿದ್ರಂತೆ, ನಿಮ್ಮ ಮನೇಲಿ ನಿಧಿ ಇದೆ ಕಣಯ್ಯ, ನಿಮ್ಮ ಮನೇಲಿ ನಿಧಿ ಇದೆ ಕಣಯ್ಯ, ನೋಡಿ ಇಂಥ ಭಾಗದಲ್ಲಿ ಆಗಿಯೋ ನಿನಗೆ ಸಿಗುತ್ತೆ ಅಂತ ಹೇಳಿರ್ತಾರೆ. ಅವನು ಅಗಿತಾನೆ, ಒಂದು 10 ಅಡಿ, ಒಂದು 12 ಅಡಿ ಆಗಿತಾನೆ, 13 ಅಡಿ ಆಗಿತಾನೆ, ಅವನಿಗೆ ಸಿಕ್ಕಿಬಿಡುತ್ತೆ, ನಿಧಿ ಸಿಕ್ಕಿಬಿಡುತ್ತೆ. ಇವನು ಆಗಿತಿರ್ತಾನೆ 10 ಅಡಿ ಆಗಿದ, 12 ಅಡಿನೂ ಆಗಿದ, 13 ಆಗಿದೆ. ಗುರುಗಳು ಹೇಳಿದ್ದಾರೆ, ನಿಮ್ಮನೇಲಿ ನಿಧಿ ಇದೆ ಕಣಯ್ಯ, ನಿಮ್ಮನೇಲಿ ನಿಧಿ ಇದೆ ಕಣಯ್ಯ, ಆಗಿದ್ರೆ ಸಿಗುತ್ತೆ ಅಂತ. ಅವನಿಗೆ ಆಗದು ಬಿಟ್ಟ 12-13 ಅಡಿಗೆ ನಿಧಿ ಸಿಕ್ಕಿಬಿಡ್ತು. ಇನ್ನು ಅವನು ನಿಧಿಯನ್ನು ಉಪಯೋಗಿಸ್ಕೊಂಡು ಹೇಗೋ ಅವನ ಬೆಳವಣಿಗೆಗಳು ಬೆಳೆದುಕೊಂಡ, ಅವನಿಗೆ ಸರ್ವಸ್ವವನ್ನು ಪಡೆದುಕೊಳ್ಳತಕ್ಕ ಸಂಪತ್ತು ಲಭಿಸಿಬಿಡುತ್ತೆ ಅವನಿಗೆ. ಇವನು ಅಗಿತಾ ಇದ್ದ, ಇವನಿಗೆ ಸಿಗಲಿಲ್ಲ, ಬೇಸರ ಮಾಡ್ಕೊಂಡ್ಬಿಟ್ಟು, ಹಾಗೆ ಗುರುಗಳು ಹೇಳಿದ್ರಲ್ಲ ಸಿಗುತ್ತೆ ಅಂತ ಹೇಳಿದ್ರು, ಮತ್ತು ಯಾಕೆ ಸಿಗಲಿಲ್ಲ. ಮತ್ತು ಅವನೇನು ಮಾಡ್ತಾನೆ ಅಂತ ಇನ್ನೊಂದು 2 ಅಡಿ ಅಗಿತಾನೆ, ಸುಮ್ಮನೆ ಆಗ್ಬಿಡ್ತಾನೆ. ಸರಿ, ನನಗೆ ಬರ್ದಿಲ್ವೇನೋ ಬಿಡು, ನನಗೆ ಕೊಡಲ್ವೇನೋ ಅಂತ. ಆದರೆ ಗುರುಗಳು ಏನು ಹೇಳಿರ್ತಾರೆ ಅಂತಂದರೆ, ನಿನ್ನಲ್ಲೂ ಅವನಲ್ಲೂ ಕೂಡ ನಿಧಿ ಇದೆ ಅಂತ ಹೇಳಿರ್ತಾರೆ. ಇಷ್ಟೇ ಆಳ ಅಂತ ಹೇಳಿರೋದಿಲ್ಲ. ನೀನು ಹೋಲಿಕೆ ಮಾಡ್ಕೊಂಡ್ಬಿಟ್ಟಿದ್ಯಾ, ಅವನಿಗೆ 13 ಅಡಿಗೆ ಸಿಕ್ತು, ನನಗೂ 13 ಅಡಿಗೆ ಸಿಗಬೇಕು ಅಂತ. ಯಾರು ಹೇಳಿದ್ರು ಅದನ್ನು? ನೀನು ಇನ್ನೊಂದು 2 ಅಡಿ, ಭಗವಂತ ಅನ್ನುವವನು ಹಾಗೇ ಇಟ್ಟಿರ್ತಾನೆ ಪ್ರತಿಯೊಬ್ಬರು ಕೂಡ. ಅವನ ಶ್ರಮ ಬೇರೆ, ನಿನ್ನ ಶ್ರಮ ಬೇರೆ. ನಿನ್ನ ಪರಿಶ್ರಮಕ್ಕೆ ತಕ್ಕದ ಸಿಗಬೇಕು ಅಂತಂದರೆ ಬಹುಶಃ ಭಗವಂತನವು ನಿಧಿ ಕೊಟ್ಟಾಗಿದೆ, ನೀನು ಹೋಗಬೇಕಾಗಿದ್ದು ಇನ್ನೊಂದಷ್ಟು ಆಳವನ್ನು ಮಾಡಬೇಕಾಗಿತ್ತು. ನಿನ್ನ ಹಣೆ ಬರದಲ್ಲ, ಭಗವಂತ ಬರೆದಿರೋದು 18 ಅಡಿನಲ್ಲಿ, ಅವನ ಹಣೆ ಬರದಲ್ಲಿ ಬರೆದಿದ್ದು 13 ಅಡಿನಲ್ಲಿ. ಇದನ್ನು ಯಾರು ನಿಮಗೆ ರಹಸ್ಯವನ್ನು ಕೊಡೋದಿಲ್ಲ. ಬಹುಶಃ ರಹಸ್ಯಗಳು ತಿಳಿಯದೆ ಒಂದು ಮಿರಾಕಲ್ ನಡೆದು ಹೋಗ್ಬೇಕು ಅಂತಂದರೆ ಗುರು ಉಚ್ಚಸ್ಥಾನಕ್ಕೆ ಬಂದಾಗ ನಡೆದು ಹೋಗ್ತವೆ, ಬರೆದಿಟ್ಕೊಳ್ಳಿ. ಅದಕ್ಕಾಗಿ ಮೇಷರಾಶಿಯವರೆಗೆ ಗುರುಬಲವಿಲ್ಲ, ಆದರೆ ನೀವು ಅವಕಾಶಕ್ಕಾಗಿ ಕಾಯ್ತಾ ಇದ್ದೀರಿ. ಅಂದರೆ ಇಷ್ಟು ಅವಕಾಶವೂ ಇರಲಿಲ್ಲ, ಅವಕಾಶ ಇಲ್ಲ, ಮಣ್ಣು ಇಲ್ಲ, ಕಿತ್ತಾಡಿಕೊಂಡು ಒದ್ದಾಟ ಮಾಡ್ಕೊಂಡು ವಿಲಿ ಅಂತ ತುಂಬ ನೋವುಗಳು ಅನುಭವಿಸ್ಬಿಟ್ರಿ, ಎಲ್ಲ ಕಳ್ಕೊಂಡ್ರು ಒಂದಷ್ಟು. ಆದರೆ ಇಲ್ಲಿ ನಾನು ಹೇಳ್ತಿರೋ ಜನ್ಮ ನಕ್ಷತ್ರ ಒರಿಜಿನಲ್ ಆಗಿ ನಿಮಗೆ ಮೇಷರಾಶಿನೇ ಆಗಿದ್ದರೆ ಮಾತ್ರ ಇಲ್ಲಿ ನಿಮಗೆ ಅಪ್ಲೈ ಆಗ್ತಕ್ಕಂಥದ್ದು. ಇಷ್ಟೆಲ್ಲವೂ ಕೂಡ ಪ್ರೀತಿಯ ಬಂಧುಗಳೇ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಎಲ್ಲಿಯಾದರೂ ಗುರುಕ್ಷೇತ್ರಕ್ಕೆ ಹೋಗುವಂಥದ್ದು, ಸಾಧ್ಯವಾದರೆ ಬೆಳಗ್ಗೆ ಮತ್ತು ಸಂಜೆ ನೀವು ಇನ್ನೂ ತ್ರಿಕಾಲಗಳು ಕೂಡ ಸ್ನಾನ ಮಾಡುವಂಥದ್ದು ಇತ್ತು ಅಂತಂದರೆ ಬಹಳ ಅದ್ಭುತ. ಮೇಷರಾಶಿಯವರು ಜೂನ್ 2ನೇ ತಾರೀಕು ಸಾಧ್ಯವಾದರೆ ಬಹುಶಃ ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ 3 ಸ್ನಾನಗಳು ಮಾಡಿಯಪ್ಪ. ಆ್ಯಕ್ಚುಲಿ ಮನುಷ್ಯನ ಕೊಟ್ಟಿದ್ದೇ ಅದೇ ಅನ್ನತ್ತೆ. ಈ ಭೂಮಿ ಮೇಲೆ ಬಂದಮೇಲೆ ಅವನು ಕನ್ಫ್ಯೂಸ್ ಮಾಡಿಕೊಂಡು ಉಲ್ಟಾ ಹೊಡೆದ್ಬಿಟ್ಟ. ಏನು ಅಂತಂದರೆ, ಒಂದು ದಿನಕ್ಕೆ 3 ಸಲ ಸ್ನಾನ, 1 ಹೊತ್ತು ಊಟ ಅಂತ ಹೇಳಿದ್ದು. ಈ ಮನುಷ್ಯ ಉಲ್ಟಾ ಹೊಡೆದ್ಬಿಟ್ಟ. 3 ಹೊತ್ತು ಊಟ ಹೊಡೆದ, 1 ಹೊತ್ತು ಸ್ನಾನ ಮಾಡೋಕ್ಕೆ ತೀರ್ಮಾನ ತೆಗೆದುಕೊಂಡ್ಬಿಟ್ಟ. ಅದಕ್ಕಾಗಿ ನೀವು ಪರ್ಟಿಕ್ಯುಲರ್ಲಿ ಮೇಷರಾಶಿಯವರು ಮಾತ್ರ ಸಾಧ್ಯವಾದಷ್ಟು ಆ ದಿನ 3 ಸ್ನಾನ. ಹೆಂಗೆ ಗುರುಗಳ ಎಲ್ಲ ಪೂಜೆಯಲ್ಲಿ ಇರ್ತಾರೆ ಮಧ್ಯಾಹ್ನ ಸ್ನಾನ ಅಂತಂದರೆ, ನೀವು ಒಂದು ಲೋಟದಲ್ಲಿ ನೀರು ಹಿಡ್ಕೊಂಡು ಹೀಗೆ ಈ ಬೆರಳಲ್ಲಿ ಹೀಗೆ ಮಾಡಿಕೊಂಡ್ರು ಆಯ್ತಂತೆ, ಅದು ಸ್ನಾನ ಕೂಡ ಆಗುತ್ತೆ. ಅಥವಾ ಒಂದು ದರ್ಬೆ ತೆಗೆದುಕೊಂಡು ಪ್ರೋಕ್ಷಣೆ ಮಾಡಿಕೊಂಡ್ರು ಆಗುತ್ತೆ, ಅಥವಾ ಪುಣ್ಯ ನೀರು ಪ್ರೋಕ್ಷಣೆ ಮಾಡಿಕೊಂಡ್ರು ಕೂಡ ಹಾಕ್ಬಿಡತ್ತೆ. ಹಾಗೆ ಒಂದು ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು, ಗಂಗೆ ಜಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗದೋಪವ ಯಸ್ಮರೇತ್ ಪುಂಡರೀಕಾಕ್ಷಂ ಸದಾ ಹ್ಯಭ್ಯಂತರ ಶುಚಿಹಿ. ಇಷ್ಟು ಹೇಳ್ಕೊಳ್ತಕ್ಕಂತಹದ್ದು. ಇನ್ನೇನು ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಕಾಯಕವೇ ಕೈಲಾಸ. ಏನು ಕೆಲಸ ಮಾಡ್ತಾ ಇದ್ದೀರಿ ಅದೇ ದೇವರ ಕೆಲಸ, ಅದೇ ದೈವ ಕೆಲಸ. ನೀವು ಎಂತಹದ್ದು ಮತ್ತೊಂದು ನಮಗೆ ಇಲ್ಲ ಗುರುಬಲ ಅಂತೇಳಿ ಏನೇನೋ ರೆಮಿಡಿ ಮಾಡಿಕೊಳ್ಳಲಿಕ್ಕೆ ಹೋಗಬೇಡಿ. ನಿಮಗೆ ಸಾಧ್ಯ ಆದರೆ ನಾಡು ನುಡಿ ಇದನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಿ. ಒಂದಷ್ಟು ಗಿಡಗಳನ್ನು, ಯಾವುದೇ ಉಪಯೋಗ ಆಗ್ತಕ್ಕಂತಹ ಗಿಡಗಳನ್ನು ಕೊಡ್ತೀನಿ ಅಂತಂದರೆ, ನೀವು ಕೊಟ್ಟಿದ್ದಕ್ಕೆ ಆ ಗಿಡಕ್ಕೆ ತೃಪ್ತಿ ಪಡ್ತಾರೆ ಅವರು ಅಂತಂದರೆ ದಯವಿಟ್ಟು ಗಿಡಗಳನ್ನು ದಾನ ಮಾಡಿ ಒಂದಷ್ಟು ನೀರನ್ನು ಆ ಗಿಡಗಳಿಗೆ ಉಣಿಸುವಂಥ ಪ್ರಯತ್ನವನ್ನು ಅವತ್ತು ಮಾತ್ರ ಮಸ್ಟೊಂದು ಶುದ್ಧ ನೀವು ತ್ರಿಕಾಲ ಸ್ನಾನವನ್ನು ಮಾಡಿ ಖುಷಿ ಸಂತೋಷವನ್ನು ನೀವು ವೆಲ್ಕಮ್ ಮಾಡ್ಕೊಳ್ತೀರಿ ಮೇಷರಾಶಿಯವರು. ಮೇಷರಾಶಿಯವರಿಗೆ ಗುರು ಬಲ ಇಲ್ಲ, ಆದರೆ ಭಯ ಪಡುವಂಥದ್ದು ಬೇಡ. ಗುರುಕ್ಷೇತ್ರಕ್ಕೆ ಭೇಟಿ ನೀಡುವಂಥದ್ದು, ಜೊತೆಗೆ ತ್ರಿಕಾಲ ಸ್ನಾನ ಮಾಡುವಂಥದ್ದು ಸೂಕ್ತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಜೂನ್ 2ನೇ ತಾರೀಕು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಗುರುಗಳ ಒಂದು ಮಾರ್ಗದರ್ಶನದಲ್ಲಿ, ಗುರುಗಳ ಸಾರಥ್ಯದಲ್ಲಿ ವಿಶೇಷವಾಗಿರುವಂಥ ಹೋಮ ಹವನ ಪೂಜೆಯ ಕಾರ್ಯಕ್ರಮ ಗುರು ಬದಲಾವಣೆಯ ಪ್ರಯುಕ್ತ ನಡೀತಾ ಇದೆ. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಎಲ್ಲಿ ನಡೀತಾ ಇದೆ, ಹೇಗೆ ಬರಬೇಕು, ಯಾವಾಗ ಬರಬೇಕು, ಇದೆಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.